Today, discussion about mental retardation and mental retardation definition and levels of MR. Mental retardation also is one of the more common developmental disability. ಅಂದರೆ ಈ ಒಂದು ಬುದ್ಧಿಮಾಂದ್ಯತೆ ಅಂತಕ್ಕಂಥದ್ದು ಒಂದು ಸಾಮಾನ್ಯವಾದಂತಹ ವಿಕಾಸದ ಸಮಸ್ಯೆಗಳ ಡಿಸಬಿಲಿಟಿ ಅಂತಂದರೆ ನ್ಯೂನ್ಯತೆಗಳು ಅಂತ ಏನು ಕರಿತೀವಲ್ಲ, ಬೆಳವಣಿಗೆ ನ್ಯೂನ್ಯತೆಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ಆಗಿದೆ. ಇಟ್ ಕ್ಯಾನ್ ಬಿ ಐಡಿಯೋಪ್ಯಾಥಿಕ್ ಆ್ಯಂಡ್ ಚಾಲೆಂಜಿಂಗ್ ಟು ರೆಕಗ್ನೈಸ್ ಇನ್ ನಾರ್ಮಲ್ ಅಪಿಯರಿಂಗ್ ಚಿಲ್ಡ್ರನ್ ಹೂ ಹ್ಯಾವ್ ಡೆವಲಪ್ಮೆಂಟಲ್ ಡಿಲೇಸ್. ಅಂದರೆ ನಾರ್ಮಲ್ ಅಂತ ಪರಿಸ್ಥಿತಿಯಲ್ಲೂ ಸಾವಿರ ಕಾಣ್ತಾ ಹೋಗ್ತಾರೆ, ಬಟ್ ಆದರೆ ಆ ಒಂದು ಬೆಳವಣಿಗೆ ಇದು ಕುಂಠಿತವಾಗಿರೋದನ್ನು ನಾವು ಕಾಣ್ತೀವಿ. ಕನ್ವರ್ಸಿವ್ಲಿ MR ಕ್ಯಾನ್ ಬಿ ಈಸಿಲಿ ರೆಕಗ್ನೈಸ್ಡ್ ವೆನ್ ದ ಚೈಲ್ಡ್ ಪ್ರೆಸೆಂಟ್ ವಿತ್ dysomorphic features associated with a known genetic mental retardation. ಅಂದರೆ ಈ ಅನುವಂಶೀಯ ಗುಣಗಳಿಗೆ ಸಂಬಂಧಪಟ್ಟಂತೆ ನ್ಯೂನತೆಗಳುಂಟಾದಾಗ ಆ ಮಗುವಿನಲ್ಲಿ ಮೆಂಟಲ್ ರಿಟಾರ್ಡೇಷನ್ ಅಂತಕ್ಕಂಥದ್ದನ್ನ ಕಾಣ್ತೀವಿ. ಹಾಗಾದರೆ ಬುದ್ಧಿಮಾಂದ್ಯತೆ ಅಂತ ಅಂದರೆ ಮಾನಸಿಕ ಬೆಳವಣಿಗೆ ಜನಸಾಮಾನ್ಯರಲ್ಲಿ ಕಂಡುಬರುವಂಥ ಸರಾಸರಿ ಮಟ್ಟಕ್ಕಿಂತ ಕಡಿಮೆಯಾಗಿರುವುದನ್ನು. ಇದರ ಮೂಲ ಲಕ್ಷಣಗಳೆಂದರೆ ಕಡಿಮೆ ಬುದ್ಧಿಶಕ್ತಿ ಮತ್ತು ಸಾಮಾಜಿಕ ಅಸಮರ್ಥತೆ. ಈ ಪ್ರಮುಖ ಎರಡು ಅಂಶಗಳನ್ನು ನಾವು ಮೆಂಟಲ್ ರಿಟಾರ್ಡೇಷನ್ ಅಥವಾ ಬುದ್ಧಿಮಾಂದ್ಯತೆ ಅಂತಲೂ ಕರಿತೀವಿ. ಈ ಬುದ್ಧಿಮಾಂದ್ಯತೆಗೆ ಮತ್ತು ಯಾವುದೇ ಮಾನಸಿಕ ರೋಗಕ್ಕೂ ಸಂಬಂಧ ಇರೋದಿಲ್ಲ. ಈ ನ್ಯೂನತೆಯನ್ನು ಮನೋವಿಕಾರವೆಂದು ಪರಿಗಣಿಸಲಾಗಿದೆ. ಬುದ್ಧಿಮಾಂದ್ಯತೆಯನ್ನು ಯಾವುದೇ ನಿರ್ದಿಷ್ಟ ರೋಗದ ಜೊತೆ ಗುರುತಿಸಲಾಗದಿದ್ದರೂ ಅದು ಮನಸ್ಸಿನ ವಿಕಾಸ ಮತ್ತು ವ್ಯಕ್ತಿಯ ವರ್ತನೆಯ ಮೇಲೆ ಪ್ರಭಾವವನ್ನು ಅಥವಾ ಪರಿಣಾಮವನ್ನು ಬೀರುತ್ತದೆ. ಮೆಂಟಲ್ ರಿಟಾರ್ಡೇಷನ್ ಕರೆಂಟ್ಲಿ ಈಸ್ ಡಿಫೈನ್ಡ್ ಬೈ ದ ಅಮೇರಿಕನ್ ಅಸೋಸಿಯೇಷನ್ ಆಫ್ ಮೆಂಟಲ್ ರಿಟಾರ್ಡೇಷನ್ ಆ್ಯಸ್ ಸಿಗ್ನಿಫಿಕೆಂಟ್ಲಿ ಸಬ್ ಆವರೇಜ್ ಜನರಲ್. ಅಂದರೆ ಸರಾಸರಿ ಮಟ್ಟಕ್ಕಿಂತ ಕಡಿಮೆ ಇರತಕ್ಕಂಥ ಇಂಟೆಲೆಕ್ಚುಯಲ್ ಫಂಕ್ಷನಿಂಗ್ ಅಕಂಪೈನ್ಡ್ ಬೈ ಸಿಗ್ನಿಫಿಕೆಂಟ್ ಲಿಮಿಟೇಷನ್ಸ್ ಇನ್ ಅಡಪ್ಟಿವ್ ಫಂಕ್ಷನಿಂಗ್ ಇನ್ ಎ ಲೀಸ್ಟ್ 2 ಆಫ್ ದ ಫಾಲೋಯಿಂಗ್ ಸ್ಕಿಲ್ಸ್ ಏರಿಯಾಸ್. ಅಂದರೆ ಈ ಕೆಳಗಿನ ಪ್ರಮುಖವಾದಂಥ 2 ಕೌಶಲ್ಯಗಳಿಗಿಂತ ಒಂದು ಕಡಿಮೆ ಇದ್ದಾಗ, ಆ ಲಿಮಿಟೇಷನ್ಸ್ ಕಡಿಮೆ ಇದ್ದಾಗ ಅದನ್ನು ನಾವು ಏನಂತೀವಿ ಮೆಂಟಲ್ ರಿಟಾರ್ಡೇಷನ್. ಅಂದರೆ ಕಮ್ಯುನಿಕೇಷನ್ಸ್ ಇರ್ತಕ್ಕಂಥ, ಅಂದರೆ ಮಾತಾಡುವ ಒಂದು ಕೌಶಲ್ಯತೆ ಅಂತಕ್ಕಂಥದ್ದು ಕಡಿಮೆ ಇರೋದು. ಸೆಲ್ಫ್ ಕೇರ್ ಅಂದರೆ ಸ್ವರಕ್ಷಣೆ ಅಥವಾ ಅವರು ರಕ್ಷಣೆ ಮಾಡ್ಕೊಳ್ತಕ್ಕಂಥ ರೀತಿ. ಸೋಷಿಯಲ್ ಸ್ಕಿಲ್ಸ್ ಸಾಮಾಜಿಕ ಕೌಶಲ್ಯಗಳು ಮತ್ತು ಸೆಲ್ಫ್ ಡೈರೆಕ್ಷನ್ ಸ್ವನಿರ್ದೇಶನ ಅಂತ ಕರೀತಾರೆ. ಈ ಸೆಲ್ಫ್ ನಿರ್ದೇಶ ಅಂದರೆ ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು, ನನ್ನ ಪರಿಸ್ಥಿತಿ ಏನು, ಅವುಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಮತ್ತು ಆಲೋಚನೆ ಮಾಡ್ತಕ್ಕಂಥ ಸ್ಥಿತಿಯನ್ನು ಸೆಲ್ಫ್ ಡೈರೆಕ್ಷನ್ ಅಂತ ಕರಿತೀವಿ. ಅಕಾಡೆಮಿಕ್ ಸ್ಕಿಲ್ಸ್ ಮತ್ತು ಶೈಕ್ಷಣಿಕ ಸಂಬಂಧಪಟ್ಟಂಥ ಕೌಶಲ್ಯಗಳು, ಅದು ಬರವಣಿಗೆ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಇನ್ಯಾವುದೋ ರೀತಿಯ ಸ್ಕಿಲ್ಲನ್ನು ನಾವು ಅಕಾಡೆಮಿಕ್ ಸ್ಕಿಲ್ಸ್ ಅಂತ ಕರಿತೀವಿ. ವರ್ಕ್ ಲೆಜ್ಯೂರ್, ಹೆಲ್ತ್ ಆ್ಯಂಡ್ ಆರ್ ಸೇಫ್ಟಿ, ಅವರ ಆರೋಗ್ಯ ಮತ್ತು ರಕ್ಷಣೆಯನ್ನು ಮೇಂಟೈನ್ ಮಾಡ್ತಕ್ಕಂಥ ಸ್ಥಿತಿಯನ್ನು ನಾವು ಅಲ್ಲಿ ಕಾಣ್ತೀವಿ. ದೀಸ್ ಲಿಮಿಟೇಷನ್ಸ್ ಮ್ಯಾನಿಫೆಸ್ಟೋ ದೆಮ್ಸೆಲ್ವ್ಸ್ ಬಿಫೋರ್ 18 years of age. Recognizing that a numerical value alone may be neither precise nor adequate to distinguish between the abilities of a child whose intelligent quantum means IQ is 71 and one whose IQ is 69. The AAMR defines the upper limits of sub-average general intellectual functioning as 70 to 75 when there are significant concern regarding adaptive abilities. ಅಂದರೆ 70ರಿಂದ 75 ಇರ್ತಕ್ಕಂಥ ಒಂದು ಇದನ್ನು ನಾವು ಸಿಗ್ನಿಫಿಕೆಂಟ್ ಲೆವೆಲಲ್ಲಿ ನಾವು ನೋಡ್ತೀವಿ. 71ರಿಂದ 69 ಇರ್ತಕ್ಕಂಥದ್ದನ್ನು ನಾವು ಏನು ಮಾಡ್ತೀವಿ ಅಪ್ಪರ್ ಲಿಮಿಟ್ ಆಫ್ ಸಬ್ ಆವರೇಜ್ ಆಗಿ ನಾವು ಜನರಲ್ ಇಂಟೆಲೆಕ್ಚುಯಲ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಕಾರ್ಡಿಂಗ್ ಟು ದ AAMR. ಹಾಗಾದರೆ what are the levels of mental retardation? There are 4 levels of mental retardation. The DSM-4 classification mental retardation into 4 stages based on the severity. ಆ ಒಂದು ತೀಕ್ಷ್ಣತೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ DSM-4 ಕ್ಲಾಸಿಫಿಕೇಷನಲ್ಲಿ 4 ರೀತಿಯ ಹಂತಗಳನ್ನು ಮಾಡಿದ್ದಾರೆ. ಒಂದು ಮೈಲ್ಡ್. ಈ ಮೈಲ್ಡಲ್ಲಿ ಏನಾಗಿರುತ್ತೆ ಅಂದರೆ IQ ಸ್ಕೋರು 50ರಿಂದ 55 ಟು ಅಪ್ರಾಕ್ಸಿಮೇಟ್ಲಿ 70ವರೆಗೂ ಇರುತ್ತೆ. ಮಾಡರೇಟಲ್ಲಿ ಮಾಧ್ಯಮಿಕದಲ್ಲಿ ಏನಾಗಿರುತ್ತೆ ಅಂದರೆ IQ ಸ್ಕೋರ್ 30ರಿಂದ 35 ಇಂದ 50ರಿಂದ 55 ಇಂದ ನಾವು ಕಾಣ್ತಾ ಹೋಗ್ತೀವಿ IQ ಅನ್ನು.
ಸಿವಿಯರಲ್ಲಿ ಐ ಕ್ಯೂ ಸ್ಕೋರ್ ಏನಾಗಿರುತ್ತೆ 20-25 ಟು 30-40. ಸಿವಿಯರ್ ಆದಾಗ ತುಂಬ ಕಡಿಮೆ ಇರತಕ್ಕಂಥ ಐ ಕ್ಯೂನ ನಾವು ಕಾಣ್ತೀವಿ. ಹಾಗೆ ಪ್ರೊಫೌಂಡ್ ಐ ಕ್ಯೂ ಸ್ಕೋರ್ ಆಫ್ ಲೆಸ್ ದ್ಯಾನ್ 20-25. ಎಲ್ಲಿ 20-25 ಕೆಳಗಡೆ ಇರ್ತಕ್ಕಂಥ ಐ ಕ್ಯೂ ಇರುತ್ತೋ ಅದನ್ನು ನಾವು ಫ್ರೀ ಫೌಂಡ್ ಅಂತ ಕರಿತೀವಿ. ಸಿವಿಯರಲ್ಲಿ ಐ ಕ್ಯೂ ಸ್ಕೋರ್ 20-25 ಟು 35-40, ಮ್ಯಾಕ್ಸಿಮಮ್ 40 ಸಿವಿಯರ್ ಅಂತ ಕರಿತೀವಿ, ಸಿವಿಯರ್ ಮೆಂಟಲ್ ರಿಟಾರ್ಡೇಷನ್ ಅಂತ. ಮಾಡರೇಟಲ್ಲಿ ಏನಾಗುತ್ತೆ ಅಂದರೆ ಐ ಕ್ಯೂ ಸ್ಕೋರು 30-35 50-55 ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಮೈಲ್ಡಲ್ಲಿ ಐ ಕ್ಯೂ ಸ್ಕೋರ್ 55 ಟು 70 ಇರೋದನ್ನ ಅಪ್ರಾಕ್ಸಿಮೇಟಾಗಿ ನಾವು ಕಾಣ್ತೀವಿ. ಈ ರೀತಿ 4 ರೀತಿಯ ಲೆವೆಲ್ಸ್ನ ನಾವು ಮೆಂಟಲ್ ರಿಟಾರ್ಡೇಷನಲ್ಲಿ ಕಾಣ್ತೀವಿ. ಇನ್ ದ ಯುನೈಟೆಡ್ ಸ್ಟೇಟ್ಸ್, ಎ ಫೆಡರಲ್ ಸ್ಟೇಟ್ replaces the term mental retardation with intellectual disability and requires that person first language be used when referring to those affected in all federal laws. ಇಲ್ಲಿ ಏನು ಹೇಳ್ತಾರೆ ಅಂದರೆ ಇಂಟೆಲೆಕ್ಚುಯಲ್, ಬೌದ್ಧಿಕವಾಗಿ ಅಸಮರ್ಥತೆ ಹೊಂದಿರತಕ್ಕಂಥ ಸ್ಥಿತಿಯನ್ನು ನಾವು ಮೆಂಟಲ್ ರಿಟಾರ್ಡೇಷನ್ ಅಂತ ಕರಿತೀವಿ. ಮೈಲ್ಡ್ ಮೆಂಟಲ್ ರಿಟಾರ್ಡೇಷನ್. Approximately 85% of the mentally retarded population is in the mildly retarded category. Their IQ score ranges from 50 to 75 and they can often acquire academic skills up to the 6th grade level, then can become a fairly. So ಇವರು ನಾರ್ಮಲ್ ಆದಂಥ ಸ್ಥಿತಿಯಲ್ಲಿ ಇರ್ತಾರೆ. ಸೆಲ್ಫ್ ಸಫಿಷಿಯೆಂಟ್ ಆ್ಯಂಡ್ ಇನ್ ಸಮ್ ಕಾಸಸ್ ಲೈವ್ ಇಂಡಿಪೆಂಡೆಂಟ್ಲಿ ವಿತ್ ಕಮ್ಯುನಿಟಿ ಆ್ಯಂಡ್ ಸೋಷಿಯಲ್ ಸಪೋರ್ಟ್. ಎಲ್ಲಿ ಸೆಲ್ಫ್ ಸಫಿಷಿಯೆಂಟ್ಸ್ ಇರೋದಿಲ್ಲ ಅಲ್ಲಿ ಸಮ್ ಕೇಸಸ್ಸಲ್ಲಿ ಏನಾಗಿರುತ್ತೆ, ಲೈವ್ ಇಂಡಿಪೆಂಡೆಂಟ್ಲಿ ಅವರು ಜೀವನವನ್ನು ಒಂಟಿಯಾಗಿ ಮಾಡ್ತಾ ಹೋಗ್ತಾರೆ ವಿತ್ ಕಮ್ಯುನಿಟಿ ಆ್ಯಂಡ್ ಸೋಷಿಯಲ್ ಸಪೋರ್ಟ್ ಇದೆ. ಮಾಡರೇಟ್ ಮೆಂಟಲ್ ರಿಟಾರ್ಡೇಷನ್. ಈ ಮಾಡರೇಟಲ್ಲಿ ಏನಾಗುತ್ತೆ ಅಂದರೆ ಅಬೌಟ್ 10% ಆಫ್ ದ ಮೆಂಟಲಿ retarded population is considered moderately retarded. Moderately retarded individuals have IQ score ranging from 35 to 55. They can carry out work and self-care tasks with moderate supervision. They typically acquire communication skills in childhood and are able to live the functions successfully within the community in supervised environments such as a group home. Severe mental retardation. About 3-4% of the mentally retarded population is severely retarded. Severely retarded individuals have IQ score is very low, means 20 to 40. They may master very basic self-care skills and some communication skill. Many severely retarded individuals are able to live in a group home. Free for mental retardation. Free for mental retardation, only 1-2% of the mentally retarded population is classified as profoundly retarded. Profoundly retarded individuals have IQ score under 20 to 25. They may be able to develop basic self-care and communication skills. With appropriate support and training, their retardation is often caused by an accompanying neurological disorder. The profoundly retarded need a high level of structure and supervision. ಯಾರು ಈ ಪ್ರೊಫೌಂಡಲ್ಲಿ ಇರ್ತಾರೋ ಆ ರಿಟಾರ್ಡ್ ಆಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅಥವಾ ಮನುಷ್ಯರಲ್ಲಿ ಅಥವಾ ಇವರಲ್ಲಿ ಜನರಲ್ಲಿ ಹೈ ಲೆವೆಲ್ ಸ್ಟ್ರಕ್ಚರ್ ಆ್ಯಂಡ್ ಸೂಪರ್ವಿಷನ್ ಅವರಿಗೆ ಬೇಕಾಗುತ್ತೆ. ಥ್ಯಾಂಕ್ ಯು.